ಜಮೀನು ಸಂಘರ್ಷ ಮತ್ತೆ ತಾರಕಕ್ಕೇರಿದೆ. ಮಂಡ್ಯದಲ್ಲಿ ಮತ್ತೊಮ್ಮೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಹಿಂದೂಗಳಿಗೆ ಇದ್ದಂತಹ ಒಂದು ಜಾಗವನ್ನು ವಕ್ಫ್ ತನ್ನದ್ದು ಅಂತ ಹೇಳ್ತಾರೆ. ಈಗ ಅಲ್ಲಿನ ಸ್ಥಳೀಯ ನಿವಾಸಿಗಳು ತಮ್ಮವರು ಸತ್ರೆ ಎಲ್ಲಿ ದಫಾನ್ ಮಾಡಬೇಕು ಅಂತೇಳಿ ಆತಂಕದಲ್ಲಿದ್ದಾರೆ. ಈ ರಿಪೋರ್ಟ್ ನೋಡಿ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಹಿಂದೂಗಳ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ಒಂದೆಡೆಯಾದರೆ, ಮತ್ತೊಂದೆಡೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಆ ಸ್ಮಶಾನಕ್ಕೆ ಮೂಲಭೂತ ಸೌಕರ್ಯನ ಕಲ್ಪಿಸಿಕೊಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳು ಬಂದು ತಡೆದಿರುವಂಥ ಘಟನೆ ಮಂಡ್ಯ ತಾಲೂಕಿನ ಹೊಸಬೂದನೂರು ಗ್ರಾಮದಲ್ಲಿ ನಡೆದಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ಬೋದು, ಇದೇ ಒಂದು ಸ್ಮಶಾನ ಸುಮಾರು 2-3 ತಲೆಮಾರುಗಳಿಂದ ಹೊಸಬೂದನೂರು ಗ್ರಾಮದ ಹಿಂದೂಗಳು, ಅಂದರೆ ಸಂಪೂರ್ಣ ಗ್ರಾಮದಲ್ಲಿ ಹಿಂದೂಗಳೇ ಇರುವಂಥದ್ದು. ಅವರು ಯಾರು ಮೃತಪಟ್ಟರೆ ಇದೇ ಒಂದು ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅದರಲ್ಲೂ ಕೂಡ ಈ ಒಂದು ಸ್ಮಶಾನ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥದ್ದು. ಏನೋ ಈ ಒಂದು ಜಾಗದಲ್ಲಿ ಹಲವಾರು ವರ್ಷಗಳಿಂದ ಅಂತ್ಯ ಸಂಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ 2017ರಲ್ಲಿ ಅಧಿಕಾರಿಗಳು ಒಂದು ಎಡವಟ್ಟನ್ನು ಮಾಡಿದರು. ಅಂದರೆ ಈ ಒಂದು ಜಾಗ ಮಖಾನ್ ಅಂತ ಮಾಡಿದರು, ಅಂದರೆ ಮುಸ್ಲಿಂ ಸಮುದಾಯದ ಸ್ಮಶಾನ ಅಂತ ಹೇಳಿ RTCಯಲ್ಲಿ ಬದಲಾವಣೆ ಮಾಡಿದರು. ಇದರಿಂದಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮೆಂಬರ್ ಇದ್ದಾರೆ ಕೆಂಪೇಗೌಡರು ಅಂತ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನಾಗಿತ್ತು, ಯಾಕೆ ಈ ಸಮಸ್ಯೆ ಆಗಿದೆ? ಸರ್, ಹಿಂದೆ ಈ ಜಾಗ ಸರ್ವೆ ನಂಬರ್ 313 1973ರಿಂದ ಇಲ್ಲಿವರೆಗೆ ಸರ್ಕಾರಿ ಸ್ಮಶಾನ ಅಂತಂದರೆ 2017ವರೆಗೆ ಸರ್ಕಾರಿ ಸ್ಮಶಾನ ಅಂತ 1 ಎಕರೆ 13 ಕುಂಟೆ ಇತ್ತು. ಇದು ಮಕಾನ್, ಮುಸ್ಲಿಮರ ಮಕಾನ್ ಅಂತ ನಮೂದು ಮಾಡಿದ್ರು. ನಿಮ್ಗೆ ಯಾವಾಗ ಗಮನಕ್ಕೆ ಬಂತು? ನಮಗೆ ಅದು ಗಮನಕ್ಕೆ ಬಂದಿಲ್ಲ. ಯಾವುದೇ ನೋಟಿಫಿಕೇಶನ್ ಯಾವುದು ಹಾಕಿರಲಿಲ್ಲ, ಮತ್ತು ಪಂಚಾಯತಿಗೆ ಯಾವುದು ಮಾಹಿತಿ ಇರಲಿಲ್ಲ. ಊರಲ್ಲಿ ಟಾಮ್ ಅಥವಾ ಅದು ಯಾವುದೂ ಮಾಡಿಸಿರಲಿಲ್ಲ. ಹಾಗಾಗಿ ನಮ್ಗೆ ಗಮನಕ್ಕೆ ಬಂದಿರಲಿಲ್ಲ. ಇಲ್ಲಿ ಸ್ಥಳೀಯವಾಗಿ ಕೋವಿಡ್ ಟೈಮ್ ಸಮಯದಲ್ಲಿ ಒಬ್ಬರು ಮುಸ್ಲಿಮರು ಸೊತ್ತೋಗಿದ್ದಾರೆ, ಇಲ್ಲಿ ಬಾಡಿ ಉಳಬೇಕು ಅಂತ ತೊಗೊಬಂದರು. ನಮ್ಮ ಗ್ರಾಮದಲ್ಲಿ ಅನೇಕ ಮುಖಂಡರು ಗೊತ್ತಾಯಿತು. ಆ ಮುಖಂಡರೆಲ್ಲ ಬಂದು ಇಲ್ಲಿ ಬಂದರೆ ಊರವರೆಲ್ಲ ಒಗ್ಗಟ್ಟಾಗಿ, ಇಲ್ಲ ನಾವು ಇದು ನಮ್ಮ ಜಾಗ, ನಾವು ನಮ್ಮ ಬೇರೆಯವ್ರಿಗೆ ಹಾಕೋಲ್ಲ, ಇಲ್ಲಿ ಯಾವುದೇ ಧರ್ಮದವರು, ನಮ್ಮ ಧರ್ಮದ ಹಿಂದೂ ಧರ್ಮದವ್ರು ಬಿಟ್ಟರೆ ಮುಸಲ್ಮಾನರು ಯಾರೂ ಇಲ್ಲಿ ವಾಸ ಇಲ್ಲ, ಹಾಗಾಗಿ ನಾವು ಯಾವುದು ಮಾಡಲ್ಲ ಅಂತೇಳಿ ಅವತ್ತಿನ ಏನು ಜಿಲ್ಲಾಡಳಿತ ಬಂದು ಸ್ಥಳಕ್ಕೆ ಬಂದು, ಇಲ್ಲ ಇದು ನೀವು ದಫನ್ ಮಾಡಿಬಿಡಿ, ತೀರ್ಮಾನ ಆಗಲಿ ಅಂತ. ಆ ನಿಟ್ಟಿನಿಂದ ನಮ್ಮದು ಹೋರಾಟ ಶುರುವಾಯಿತು. ಹೋರಾಟ ಶುರುವಾದ ನಂತರ ಪದೇ ಏನಾಯಿತು, ಹೋರಾಟ ಶುರುವಾದ ನಂತರ ಹಿಂದೆ ಜಿಲ್ಲಾಧಿಕಾರಿಗಳು ಒಂದು ತನಿಖಾ ಸಂಸ್ಥೆ ರಚನೆ ಮಾಡಿದ್ರು. ಆ ತನಿಖೆಯಲ್ಲಿ ಯಾವುದೋ 1963 ಗೆಜೆಟ್ ನೋಟಿಫಿಕೇಶನ್ ಅಂತ ಹೇಳಿದ್ರು. ಸರಿ, ಈಗೇನಂತ ಮಾಡಿದ್ದಾರೆ? ಇವಾಗ ಸರ್ಕಾರಿ ಕಟ್ಟೆ ಅಂತ 23 ಕುಂಟೆ ಬರ್ತೈತೆ, 14 ಕುಂಟೆ ಮಕಾನ್ ಅಂತ ಬರ್ತೈತೆ. ಈಗ ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಪ್ರಮುಖವಾಗಿ? ಇವಾಗ ನಾವು ಇಲ್ಲಿ ರ್ಯಾಂಪ್ ಮಾಡ್ತಾಯಿದ್ದೋ, ಸ್ಥಳೀಯವಾಗಿ ಇಳಿಯೋಕ್ಕೆ ಎತ್ತಕ್ಕೆ ಇಲ್ಲೇ ನೋಡಿ 15 ಅಡಿ ಆಳ ಇದೆ. 15 ಅಡಿ ಆಳದಲ್ಲಿ ಶವ ಸಂಸ್ಕಾರ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅಲ್ಲೆಲ್ಲ ಶವ ಸಂಸ್ಕಾರ ಮಾಡಿದ್ದಾರೆ. ಕಷ್ಟ ಆಗೋಕ್ಕೆ ಸ್ಥಳೀಯ ನಮ್ಮ 15ನೇ ಹಣಕಾಸು ಯೋಜನೆಯಲ್ಲಿ ಇದೊಂದು ರ್ಯಾಂಪ್ ನಿರ್ಮಾಣ ಮಾಡ್ತಿದ್ದು. ಆ ರ್ಯಾಂಪ್ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಏನಾಯಿತು, ಸ್ಥಳೀಯ ತಹಸೀಲ್ದಾರ್ ಅವರು ಇದು ರ್ಯಾಂಪ್ ನಿರ್ಮಾಣ ಮಾಡಬೇಡಿ ಅಂತೇಳಿ ಅವರ ರಾಜಸ್ವ ನಿರೀಕ್ಷಕ ಆರೈಕೆಯಲ್ಲಿ ನಮಗೆ ಮಾಹಿತಿ ಕೊಡಿಸಿದ್ರು. ಅದು ನೋಡಿದ್ರೆ ನಮ್ಮ ಪಕ್ಕದ ಗ್ರಾಮದ ಒಬ್ಬ ವ್ಯಕ್ತಿಯಿಂದ ಪ್ರಚೋದನೆಯಾಗಿ ತಹಸೀಲ್ದಾರು ಈ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಆಮೇಲೆ ಆನಂತರ ಮಾಹಿತಿ ಗೊತ್ತಾಗ್ತು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ. ಜಮೀನು ಸಂಘರ್ಷ ಮತ್ತೆ ತಾರಕಕ್ಕೇರಿದೆ. ಮಂಡ್ಯದಲ್ಲಿ ಮತ್ತೊಮ್ಮೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಹಿಂದೂಗಳಿಗೆ ಇದ್ದಂತಹ ಒಂದು ಜಾಗವನ್ನು ವಕ್ಫ್ ತನ್ನದ್ದು ಅಂತ ಹೇಳ್ತಾರೆ. ಈಗ ಅಲ್ಲಿನ ಸ್ಥಳೀಯ ನಿವಾಸಿಗಳು ತಮ್ಮವರು ಸತ್ರೆ ಎಲ್ಲಿ ದಫಾನ್ ಮಾಡಬೇಕು ಅಂತೇಳಿ ಆತಂಕದಲ್ಲಿದ್ದಾರೆ. ಈ ರಿಪೋರ್ಟ್ ನೋಡಿ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಹಿಂದೂಗಳ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ಒಂದೆಡೆಯಾದರೆ, ಮತ್ತೊಂದೆಡೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಆ ಸ್ಮಶಾನಕ್ಕೆ ಮೂಲಭೂತ ಸೌಕರ್ಯನ ಕಲ್ಪಿಸಿಕೊಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳು ಬಂದು ತಡೆದಿರುವಂಥ ಘಟನೆ ಮಂಡ್ಯ ತಾಲೂಕಿನ ಹೊಸಬೂದನೂರು ಗ್ರಾಮದಲ್ಲಿ ನಡೆದಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ಬೋದು, ಇದೇ ಒಂದು ಸ್ಮಶಾನ ಸುಮಾರು 2-3 ತಲೆಮಾರುಗಳಿಂದ ಹೊಸಬೂದನೂರು ಗ್ರಾಮದ ಹಿಂದೂಗಳು, ಅಂದರೆ ಸಂಪೂರ್ಣ ಗ್ರಾಮದಲ್ಲಿ ಹಿಂದೂಗಳೇ ಇರುವಂಥದ್ದು. ಅವರು ಯಾರು ಮೃತಪಟ್ಟರೆ ಇದೇ ಒಂದು ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅದರಲ್ಲೂ ಕೂಡ ಈ ಒಂದು ಸ್ಮಶಾನ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥದ್ದು. ಏನೋ ಈ ಒಂದು ಜಾಗದಲ್ಲಿ ಹಲವಾರು ವರ್ಷಗಳಿಂದ ಅಂತ್ಯ ಸಂಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ 2017ರಲ್ಲಿ ಅಧಿಕಾರಿಗಳು ಒಂದು ಎಡವಟ್ಟನ್ನು ಮಾಡಿದರು. ಅಂದರೆ ಈ ಒಂದು ಜಾಗ ಮಖಾನ್ ಅಂತ ಮಾಡಿದರು, ಅಂದರೆ ಮುಸ್ಲಿಂ ಸಮುದಾಯದ ಸ್ಮಶಾನ ಅಂತ ಹೇಳಿ RTCಯಲ್ಲಿ ಬದಲಾವಣೆ ಮಾಡಿದರು. ಇದರಿಂದಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮೆಂಬರ್ ಇದ್ದಾರೆ ಕೆಂಪೇಗೌಡರು ಅಂತ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನಾಗಿತ್ತು, ಯಾಕೆ ಈ ಸಮಸ್ಯೆ ಆಗಿದೆ? ಸರ್, ಹಿಂದೆ ಈ ಜಾಗ ಸರ್ವೆ ನಂಬರ್ 313 1973ರಿಂದ ಇಲ್ಲಿವರೆಗೆ ಸರ್ಕಾರಿ ಸ್ಮಶಾನ ಅಂತಂದರೆ 2017ವರೆಗೆ ಸರ್ಕಾರಿ ಸ್ಮಶಾನ ಅಂತ 1 ಎಕರೆ 13 ಕುಂಟೆ ಇತ್ತು.
ಇದು ಮಕಾನ್, ಮುಸ್ಲಿಮರ ಮಕಾನ್ ಅಂತ ನಮೂದು ಮಾಡಿದ್ರು. ಮುಸ್ಲಿಮರ ಮಕಾನ್ ಅಂತ ನಮೂದು ಮಾಡಿದ್ರು. ನಿಮ್ಗೆ ಯಾವಾಗ ಗಮನಕ್ಕೆ ಬಂತು? ನಮಗೆ ಅದು ಗಮನಕ್ಕೆ ಬಂದಿಲ್ಲ, ಯಾವುದೇ ನೋಟಿಫಿಕೇಶನ್ ಯಾವುದು ಹಾಕಿರಲಿಲ್ಲ, ಮತ್ತು ಪಂಚಾಯತಿಗೆ ಯಾವುದು ಮಾಹಿತಿ ಇರಲಿಲ್ಲ, ಊರಲ್ಲಿ ಟಾಮ್ ಅಥವಾ ಅದು ಯಾವುದೂ ಮಾಡಿಸಿರಲಿಲ್ಲ. ಹಾಗಾಗಿ ನಮ್ಗೆ ಗಮನಕ್ಕೆ ಬಂದಿರಲಿಲ್ಲ. ಇಲ್ಲಿ ಸ್ಥಳೀಯವಾಗಿ ಕೋವಿಡ್ ಟೈಮ್ ಸಮಯದಲ್ಲಿ ಒಬ್ಬರು ಮುಸ್ಲಿಮರು ಸೊತೋಗಿದ್ದಾರೆ, ಇಲ್ಲಿ ಬಾಡಿ ಉಳಬೇಕು ಅಂತ ತೊಗೊಬಂದರು. ನಮ್ಮ ಗ್ರಾಮದಲ್ಲಿ ಅನೇಕ ಮುಖಂಡರು ಗೊತ್ತಾಯಿತು. ಆ ಮುಖಂಡರೆಲ್ಲ ಬಂದು ಇಲ್ಲಿ ಬಂದರೆ ಊರವರೆಲ್ಲ ಒಗ್ಗಟ್ಟಾಗಿ, ಇಲ್ಲ ನಾವು ಇದು ನಮ್ಮ ಜಾಗ, ನಾವು ನಮ್ಮ ಬೇರೆಯವ್ರಿಗೆ ಹಾಕೋಲ್ಲ, ಇಲ್ಲಿ ಯಾವುದೇ ಧರ್ಮದವರು, ನಮ್ಮ ಧರ್ಮದ ಹಿಂದೂ ಧರ್ಮದವ್ರು ಬಿಟ್ಟರೆ ಮುಸಲ್ಮಾನರು ಯಾರೂ ಇಲ್ಲಿ ವಾಸ ಇಲ್ಲ, ಹಾಗಾಗಿ ನಾವು ಯಾವುದು ಮಾಡಲ್ಲ ಅಂತೇಳಿ ಅವತ್ತಿನ ಏನು ಜಿಲ್ಲಾಡಳಿತ ಬಂದು ಸ್ಥಳಕ್ಕೆ ಬಂದು, ಇಲ್ಲ ಇದು ನೀವು ದಫನ್ ಮಾಡಿಬಿಡಿ, ತೀರ್ಮಾನ ಆಗಲಿ ಅಂತ. ಆ ನಿಟ್ಟಿನಿಂದ ನಮ್ಮದು ಹೋರಾಟ ಶುರುವಾಯಿತು. ಹೋರಾಟ ಶುರುವಾದ ನಂತರ ಪದೇ ಏನಾಯಿತು, ಹೋರಾಟ ಶುರುವಾದ ನಂತರ ಹಿಂದೆ ಜಿಲ್ಲಾಧಿಕಾರಿಗಳು ಒಂದು ತನಿಖಾ ಸಂಸ್ಥೆ ರಚನೆ ಮಾಡಿದ್ರು. ಆ ತನಿಖೆಯಲ್ಲಿ ಯಾರೋ 1963 ಗೆಜೆಟ್ ನೋಟಿಫಿಕೇಶನ್ ಅಂತ ಹೇಳಿದ್ರು. ಸರಿ, ಈಗೇನಂತ ಮಾಡಿದ್ದಾರೆ? ಇವಾಗ ಸರ್ಕಾರಿ ಕಟ್ಟೆ ಅಂತ 23 ಕುಂಟೆ ಬರ್ತೈತೆ, 14 ಕುಂಟೆ ಮಕಾನ್ ಅಂತ ಬರ್ತೈತೆ. ಈಗ ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಪ್ರಮುಖವಾಗಿ? ಇವಾಗ ನಾವು ಇಲ್ಲಿ ರ್ಯಾಂಪ್ ಮಾಡ್ತಾಯಿದ್ದೋ, ಸ್ಥಳೀಯವಾಗಿ ಇಳಿಯೋಕ್ಕೆ ಎತ್ತಕ್ಕೆ ಇಲ್ಲೇ ನೋಡಿ 15 ಅಡಿ ಆಳ ಇದೆ. 15 ಅಡಿ ಆಳದಲ್ಲಿ ಶವ ಸಂಸ್ಕಾರ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅಲ್ಲೆಲ್ಲ ಶವ ಸಂಸ್ಕಾರ ಮಾಡಿದ್ದಾರೆ. ಕಷ್ಟ ಆಗೋದು ಸ್ಥಳೀಯ ನಮ್ಮ 15ನೇ ಹಣಕಾಸು ಯೋಜನೆಯಲ್ಲಿ ಇದೊಂದು ರ್ಯಾಂಪ್ ನಿರ್ಮಾಣ ಮಾಡ್ತಿದ್ದು. ಆ ರ್ಯಾಂಪ್ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಏನಾಯಿತು, ಸ್ಥಳೀಯ ತಹಸೀಲ್ದಾರ್ ಅವರು ಇದು ರ್ಯಾಂಪ್ ನಿರ್ಮಾಣ ಮಾಡಬೇಡಿ ಅಂತೇಳಿ ಅವರ ರಾಜಸ್ವ ನಿರೀಕ್ಷಕ ಆರೈಕೆಯಲ್ಲಿ ನಮಗೆ ಮಾಹಿತಿ ಕೊಡಿಸಿದ್ರು. ಅದು ನೋಡಿದ್ರೆ ನಮ್ಮ ಪಕ್ಕದ ಗ್ರಾಮದ ಒಬ್ಬ ವ್ಯಕ್ತಿಯಿಂದ ಪ್ರಚೋದನೆಯಾಗಿ ತಹಸೀಲ್ದಾರು ಈ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಆಮೇಲೆ ಆನಂತರ ಮಾಹಿತಿ ಗೊತ್ತಾಗ್ತು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ. ಜಮೀನು ಸಂಘರ್ಷ ಮತ್ತೆ ತಾರಕಕ್ಕೇರಿದೆ. ಮಂಡ್ಯದಲ್ಲಿ ಮತ್ತೊಮ್ಮೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಹಿಂದೂಗಳಿಗೆ ಇದ್ದಂತಹ ಒಂದು ಜಾಗವನ್ನು ವಕ್ಫ್ ತನ್ನದ್ದು ಅಂತ ಹೇಳ್ತಾ ಇದೆ. ಈಗ ಅಲ್ಲಿನ ಸ್ಥಳೀಯ ನಿವಾಸಿಗಳು ತಮ್ಮವರು ಸತ್ರೆ ಎಲ್ಲಿ ದಫಾನ್ ಮಾಡಬೇಕು ಅಂತೇಳಿ ಆತಂಕದಲ್ಲಿದ್ದಾರೆ. ಈ ರಿಪೋರ್ಟ್ ನೋಡಿ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಹಿಂದೂಗಳ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ಒಂದೆಡೆಯಾದರೆ, ಮತ್ತೊಂದೆಡೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಆ ಸ್ಮಶಾನಕ್ಕೆ ಮೂಲಭೂತ ಸೌಕರ್ಯನ ಕಲ್ಪಿಸಿಕೊಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳು ಬಂದು ತಡೆದಿರುವಂಥ ಘಟನೆ ಮಂಡ್ಯ ತಾಲೂಕಿನ ಹೊಸಬುದನೂರು ಗ್ರಾಮದಲ್ಲಿ ನಡೆದಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ಬೋದು, ಇದೇ ಒಂದು ಸ್ಮಶಾನ ಸುಮಾರು 2-3 ತಲೆಮಾರುಗಳಿಂದ ಹೊಸಬುದನೂರು ಗ್ರಾಮದ ಹಿಂದೂಗಳು, ಅಂದರೆ ಸಂಪೂರ್ಣ ಗ್ರಾಮದಲ್ಲಿ ಹಿಂದೂಗಳೇ ಇರುವಂಥದ್ದು. ಅವರು ಯಾರು ಮೃತಪಟ್ಟರೆ ಇದೇ ಒಂದು ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅದರಲ್ಲೂ ಕೂಡ ಈ ಒಂದು ಸ್ಮಶಾನ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥದ್ದು. ಏನೋ ಈ ಒಂದು ಜಾಗದಲ್ಲಿ ಹಲವಾರು ವರ್ಷಗಳಿಂದ ಅಂತ್ಯ ಸಂಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ 2017ರಲ್ಲಿ ಅಧಿಕಾರಿಗಳು ಒಂದು ಎಡವಟ್ಟನ್ನು ಮಾಡಿದರು. ಅಂದರೆ ಈ ಒಂದು ಜಾಗ ಮಖಾನ್ ಅಂತ ಮಾಡಿದರು, ಅಂದರೆ ಮುಸ್ಲಿಂ ಸಮುದಾಯದ ಸ್ಮಶಾನ ಅಂತ ಹೇಳಿ RTCಯಲ್ಲಿ ಬದಲಾವಣೆ ಮಾಡಿದರು. ಇದರಿಂದಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮೆಂಬರ್ ಇದ್ದಾರೆ ಕೆಂಪೇಗೌಡರು ಅಂತ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನಾಗಿತ್ತು, ಯಾಕೆ ಈ ಸಮಸ್ಯೆ ಆಗಿದೆ? ಸರ್, ಹಿಂದೆ ಈ ಜಾಗ ಸರ್ವೆ ನಂಬರ್ 313 1973ರಿಂದ ಇಲ್ಲಿವರೆಗೆ ಸರ್ಕಾರಿ ಸ್ಮಶಾನ ಅಂತಂದರೆ 2017ವರೆಗೆ ಸರ್ಕಾರಿ ಸ್ಮಶಾನ ಅಂತ 1 ಎಕರೆ 13 ಕುಂಟೆ ಇತ್ತು. ಇದು ಮಕಾನ್, ಮುಸ್ಲಿಮರ ಮಕಾನ್ ಅಂತ ನಮೂದು ಮಾಡಿದ್ರು. ಮುಸ್ಲಿಮರ ಮಕಾನ್ ಅಂತ ನಮೂದು ಮಾಡಿದ್ರು. ನಿಮ್ಗೆ ಯಾವಾಗ ಗಮನಕ್ಕೆ ಬಂತು? ನಮಗೆ ಅದು ಗಮನಕ್ಕೆ ಬಂದಿಲ್ಲ, ಯಾವುದೇ ನೋಟಿಫಿಕೇಶನ್ ಯಾವುದು ಹಾಕಿರಲಿಲ್ಲ, ಮತ್ತು ಪಂಚಾಯತಿಗೆ ಯಾವುದು ಮಾಹಿತಿ ಇರಲಿಲ್ಲ, ಊರಲ್ಲಿ ಟಾಮ್ ಅಥವಾ ಅದು ಯಾವುದೂ ಮಾಡಿಸಿರಲಿಲ್ಲ. ಹಾಗಾಗಿ ನಮ್ಗೆ ಗಮನಕ್ಕೆ ಬಂದಿರಲಿಲ್ಲ. ಇಲ್ಲಿ ಸ್ಥಳೀಯವಾಗಿ